ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ ನೋಡಿ ಕಲಿ. ನಾನಿವತ್ತು ತುಂಬ ಸಿಂಪಲ್ ಆಗಿರೋದು ಮತ್ತು ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ಇವತ್ತು ಬೆಂಡೆಕಾಯಿಂದ ಒಂದು ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇದು ಬೆಂಡೆಕಾಯಿನ ನಾನು ತೊಳೆದು ಚೆನ್ನಾಗಿ ನೀರಲ್ಲಿ ಒಂದು 5ರಿಂದ 10 ನಿಮಿಷ ನೆನೆ ಹಾಕಿಬಿಟ್ಟು ಆನಂತರ ಗಲೀಜಿದೆ ಅಂದರೆ ಬೆಂಡೆಕಾಯಿನ ಈ ರೀತಿ ಸುಮ್ಮನೆ ಕೈಯಲ್ಲಿ ಹಿಂಗೆ ತೊಳ್ಕೊಳ್ಳಿ. ಇಲ್ಲ ಅಂತಂದರೆ ಬೇಡ, ಹಾಗೆ ಸೋರಾಕಿ ಒಂದು ಬಟ್ಟೆನಲ್ಲಿ ಹಾರಾಕ್ಬಿಡಿ. ಒಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬೆಂಡೆಕಾಯಿನ ಸೋರಾಕಿರೋದನ್ನೆಲ್ಲ ತೊಗೊಂಡ್ಬಂದು ಹಾಕಿ. ಸೊ ಏನಾಗುತ್ತೆ, ಅದನ್ನು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ. ಹಾಫ್ ಆನ್ ಅವರ್ ಬಿಟ್ಟಾಗ ಏನಾಗುತ್ತೆ, ನೀರಿನ ಅಂಶ ಏನಿರುತ್ತೆ ಅದು ಫುಲ್ ಸಪ್ರೆಸ್ ಮಾಡ್ಕೊಂಬಿಡುತ್ತೆ. ಸೊ ಆವಾಗ ನಿಮಗೆ ಒರೆಸೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ ನಾನು ಅರ್ಜೆಂಟ್ ಇದೆ ಅಂದರೆ ಅಲ್ಲಿ ನೀರಲ್ಲಿ ತೊಳೆದುಬಿಟ್ಟು ಹಾಗೆ ಒರೆಸಿ ಕೂಡ ಹಾಕ್ಕೋಬೋದು. ನಾನು ಹೇಳ್ತಾ ಇರೋದು ಈಸಿ ಮೆಥಡು. ನೀವು ಫ್ರೀಯಾಗಿದ್ದರೆ ಇದನ್ನು ಫಾಲೋ ಮಾಡಿ. ಆನಂತರ ಅದನ್ನು ಟಾಪು ಬಾಟಮ್ ಅಂದರೆ ತಲೆನೂ ಮತ್ತು ಕಾಲನ್ನ ಎರಡನ್ನೂ ಕತ್ತರಿಸಾಕಿ. ನೋಡಿ, ಇದು ತಲೆ, ಇದು ಕಾಲು, ಇದೆರಡನ್ನೂ ತೆಗಿಬೇಕು. ಇಷ್ಟಿಷ್ಟು ತೆಗೀರಿ. ಇದಿಷ್ಟು ಆನಂತರ ಇದಿಷ್ಟು ತೆಗೆದುಬಿಟ್ಟು ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ನೋಡಿ, 2 ಹಸಿರು ಮೆಣಸಿನ್ಕಾಯಿ. ನಾನು ಖಾರ ಕಡಿಮೆ ಅಲ್ವಾ, ನೀವು ಬೇಕಂದರೆ ಇನ್ನೂ 1-2 ಆ್ಯಡ್ ಮಾಡ್ಕೊಳ್ಳಿ. 2 ಹಸಿರು ಮೆಣಸಿನ್ಕಾಯಿ, 1.5 ಸ್ಪೂನಷ್ಟು ಎಳ್ಳು, 1.5 ಸ್ಪೂನಷ್ಟು ಗಸಗಸೆ. ಸೊ ತೆಂಗಿನಕಾಯಿ ತುರಿ ಒಂದು 5ರಿಂದ 6 ಸ್ಪೂನಷ್ಟು, ಸಾಸಿವೆ, ಹಿಂಗು, ಕರಿಬೇವು, ಹುಣಸೆಹಣ್ಣು ನೋಡಿ ಈ ಸೈಜ್ ತೊಗೊಂಡಿದ್ದೀನಿ. ಸಾಕು, ನಾನು ಮಾಡ್ತಾ ಇರೋದು 1/4 kg ಅಲ್ವಾ, ಅದಕ್ಕೋಸ್ಕರ ಸಾಕು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದ ನಂತರ ಬೆಂಡೆಕಾಯಿ ಏನಿದೆ ಹಾಕ್ಕೊಳ್ಳಿ. ಈಗ ನೋಡಿ, ಉಪ್ಪು ಅಷ್ಟೇ ಕಡಿಮೆ ಹಾಕ್ತಾಯಿದ್ದೀನಿ. ಉಪ್ಪು ನನಗೆ ಮೊದಲೆಲ್ಲ ಹಾಕ್ಲಿಕ್ಕೆ ಬರ್ತಿರಲಿಲ್ಲ. ಸೊ ಉಪ್ಪು ಹಾಕೋದು ಹೇಗೆ ಅಂದರೆ, ಹೊರಿಡಿ, ಹಿಡಿ, ಹೀಗೆ ಅದೊಂದು ಟೆಕ್ನಿಕ್ಕು. ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು ಉಪ್ಪು ಹಾಕಬೇಕಾದ್ರೆ. ಸೊ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಉಪ್ಪು ಹಾಕೋದು ಹೆಂಗೆ ಅಂದರೆ, ಒಳಗಡೆ ಹಿಡಿದು ಹಾಕಮ್ಮ ಅಂತ ಹೇಳೋರು. ಸೊ ಹಾಗಾಗಿ ನಾನದು ಹೊರಿಡಿ, ಇಡಿ ಆ ರೀತಿ ಮಾಡಿ ನನ್ನದೇ ಒಂದು ಫಾರ್ಮುಲಾ ಕಂಡುಹಿಡ್ಕೊಂಡೆ. ಸೊ ಈಗ ಇದನ್ನು ಬಿಗಿನಿಂಗಲ್ಲಿ ನೆನಪಿದೆ ಅಲ್ವಾ, ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ಫುಲ್ ಲೋ ಫ್ಲೇಮ್ ಮಾಡಿ ಕಡಿಮೆ ಮಾಡಿ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಅದಾಗ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ನೋಡಿ ಬಾಣಲಿ ಕಾತಂತ್ರ ಎಳ್ಳು ಹಾಕ್ಕೊಂಡು ಸಣ್ಣೂರಿಲಿ ಚಿಟಪಟ ಅಂತ ಶಬ್ದ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದು ಎತ್ತಿಟ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ಗಸಗಸೆ 1.5 ಸ್ಪೂನಷ್ಟು ಗಸಗಸೆ ಹುರ್ಕೊಳ್ಳಿ. ಅದು ಕೂಡ ಸಣ್ಣೂರಿಲಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕೂಡ ಆಗಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೇನೆ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು, ಹಸಿರು ಮೆಣಸಿನ್ಕಾಯಿ, 1 ಅಥವಾ 2 ಕಡ್ಡಿ ಅಷ್ಟೇ ಕರಿಬೇವು, ಜಾಸ್ತಿ ಬೇಡಿ. ಇದನ್ನು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಇದು ಪೇಸ್ಟ್ ಆಗಿದೆ. ಯಾವಾಗಲೂ ಅಷ್ಟೇ ಬೆಂಡೆಕಾಯಿ ಉರಿಬೇಕಾದ್ರೆ ಸ್ಟಾರ್ಟಿಂಗ್ ಹೈ ಫ್ಲೇಮ್ ಇಟ್ಟು ಉರಿರಿ. ಆನಂತರ ಫುಲ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಉರಿರಿ. ಐ ಥಿಂಕ್ ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಹಿಂಗೆ ಅಂದರೂ ಕೂಡ ಒಂದೇ ಒಂದು ಲೋಪ್ಲಿ ಅಂತ ಏನು ಹೇಳ್ತೀವಿ ಅಂಟು, ಅದು ಕೂಡ ಇಲ್ಲ. ಸೊ ಈಗ ಇದಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಓಕೆ, ಅದನ್ನು ನಾನು ಸೈಡ್ಗೆ ತಿಟ್ಕೊಂಡಿದ್ದೀನಿ. ಆನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ, ಈ ಕರಿಬೇವು, ಆನಂತರ ಈಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಈ ಮಿಶ್ರಣ, ಅದನ್ನು ಹಾಕ್ಕೊಳ್ಳೋಣ ನೀಟಾಗಿ. ಇದು ಸಣ್ಣ ಉರಿಲಿ ಕುದೀಲಿ ಚೆನ್ನಾಗೆ. ನೋಡಿ ಫ್ರೆಂಡ್ಸ್, ಈಗ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ರೌಂಡ್ ಕುದಿ ಬರಲಿ ಅದು. ಇದಕ್ಕೆ ಹಿಂಗೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಕುದೀತಿದೆ. ಈ ಟೈಮ್ನಲ್ಲಿ ಈ ಮಾಡಿಟ್ಕೊಂಡಿರೋವಂಥದ್ದು ಏನಿದೆ, ಹುರಿದಿಟ್ಕೊಂಡಿರೋವಂಥದ್ದು ಅದನ್ನು ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ಹಾಕ್ಕೊಂಡು ಸಣ್ಣ ಉರಿಲೇ ಒಂದು 2ರಿಂದ 3 ನಿಮಿಷ ಒಂದೇ ಕುದಿ ಬರಲಿ ಅಷ್ಟೇ, ಜಾಸ್ತಿ ಬೇಡಿ. ಒಂದೇ ಒಂದು ಕುದಿ ಬಂದ ತಕ್ಷಣ ಇಮಿಡಿಯೇಟ್ ಆಫ್ ಮಾಡ್ಕೊಳ್ಳೋಣ. ಇದು ನೀವು ಗ್ರೇವಿಯಾಗಿ ಯೂಸ್ ಮಾಡ್ಬೋದು, ಗಟ್ಟಿ ಮಾಡಿಕೊಂಡು, ಇಲ್ಲ ಸಾಂಬಾರು ಥರ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕುದಿ ಬಂದಿದೆ. ಈಗ ಸಾಕಿದು, ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ, ನನ್ನ ಚಾನಲ್ ಹೆಸರು ಸ್ವಯಂ ಕಲಿಕೆ ನೋಡಿ ಕಲಿ. ಆನಂತರ ಅಲ್ಲಿ ರೆಡ್ ಬಟನ್ ಇರುತ್ತೆ, ಆ ರೆಡ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ಫ್ಲೇವರು ತುಂಬ ಘಮ ಅಂತಿರುತ್ತೆ. ನೀವು ಸ್ಮೆಲ್ ಮಾಡ್ಬೋದು. ಎಸ್, ಘಮ್ ಅಂತಿದೆ. ಸೊ ಚೆನ್ನಾಗಿರುತ್ತೆ ಇದು. ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ.
ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.